ಇದು ದೇವೇಗೌಡರು ಭದ್ರಕೋಟೆಯನ್ನು ಬೇಯಿಸೋಕ್ಕೆ ಅಂತ ಅಗತ್ಯ ಏನಿಲ್ಲ. ಈಗಾಗಲೇ ದೇವೇಗೌಡರು ಭದ್ರಕೋಟೆ ಹಿಂದೆ ನಡೆದಂಥ 3 ಉಪಚುನಾವಣೆಯಲ್ಲಿ ಆ ಭದ್ರಕೋಟೆ ಅದು ಅವ್ರ ಮನೆತನಕ್ಕೆ ಅವ್ರದ್ದು ಛಿದ್ರವಾಗೋಗಿದೆ. ಆದ್ದರಿಂದ ಅಹಿಂದ ನಾಯಕರು ಹಾಸನಕ್ಕೆ ಹೋಗಿ ದೇವೇಗೌಡರು ಭದ್ರಕೋಟೆ ಹೊಡೆಯತಕ್ಕಂಥ ಅಗತ್ಯ ನಮಗಿಲ್ಲ ಅನ್ನತಕ್ಕಂಥ ಭಾವನೆ. ಈಗ ರಾಜ್ಯ ಕಂಡಂಥ ಒಬ್ಬ ಅಪರೂಪದ ರಾಜಕಾರಣಿ, ಈ ದೇಶ ನೋಡ್ತಾ ಇರತಕ್ಕಂಥ ಒಬ್ಬ ಮಹಾನ್ ನಾಯಕನ ವಿರುದ್ಧ ಸುಳ್ಳು ಪ್ರಚಾರ, ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಇವರೇನು JDSನವರು BJPಯವರು ತಂತ್ರ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಇಡೀ ರಾಜ್ಯದಲ್ಲಿರತಕ್ಕಂಥ ಶೋಷಿತ ಸಮಾಜದ ಜನ, ಎಲ್ಲ ಜಾತಿ ಜನಾಂಗದ ವರ್ಗದವರು ಇವತ್ತು ರೊಚ್ಚಿಗೆದ್ದಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಗಟ್ಟಿ ಮಾಡೋದಕ್ಕೋಸ್ಕರ ಎಲ್ಲರೂ ಎಲ್ಲ ಜಾತಿ ವರ್ಗದವರು ಸೇರಿ ಈ ಒಂದು ಜನಾಂದೋಲನ ಸಮಾವೇಶ ನಡೀತಾ ಇದೆ ಹೊರತು ಇದು ಸಿದ್ದರಾಮಯ್ಯನವ್ರು ಮಾಡ್ತಾ ಇರತಕ್ಕಂಥ ಸಮಾವೇಶ ಅಲ್ಲ. ಸಿದ್ದರಾಮಯ್ಯನವ್ರಿಗೆ ಗಟ್ಟಿತನ ತುಂಬೋದಕ್ಕೋಸ್ಕರ ಶೋಷಿತ ಸಮಾಜದವರು, ದೀನ ದಲಿತರು, ಈ ಥರ ಎಲ್ಲ ಸಮಾಜದವರು ಸೇರಿ ಮಾಡ್ತಾ ಇರತಕ್ಕಂಥ ಒಂದು ಮಹಾನ್ ಜನಾಂದೋಲನ ಸಮಾವೇಶ. ಈಗ 6 ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ನಮಗನ್ನಿಸ್ತಿದೆ ನಮ್ಮ ನಿರೀಕ್ಷೆಗೂ ಮೀರಿಯಲ್ಲಿ ಲಕ್ಷಾಂತರ ಜನ ಅಂದರೆ ಒಂದು 2 ರಿಂದ 3 ಲಕ್ಷ ಜನ ಸೇರ್ಬೋದು ಅನ್ನತಕ್ಕಂಥ ಒಂದು ನಿರೀಕ್ಷೆ ಮೂಡು ಬರ್ತಾ ಇದೆ. ಅಲ್ಲ, ಸಿದ್ದರಾಮಯ್ಯನವರೇ CM ಆಗಿದ್ದಾರೆ. ಈಗ ಮುಂದೇನು ಅವರೇ CM ಆಗಿರ್ತಾರೆ. ಆದರೆ ಸಿದ್ದರಾಮಯ್ಯನವ್ರು CM ಆಗಲಿ ಆಗಲಿ ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಕೊಡಬೇಕು ಅಂತ ಪ್ರಶ್ನೆ ಅಲ್ಲ ಇಲ್ಲಿ ಬರೋದು. ನಾವು ಏನು ಒಬ್ಬ ರಾಷ್ಟ್ರ ದೇಶ ಕಂಡಂಥ ಒಬ್ಬ ನಾಯಕನಿಗೆ ಏನು ಈ BJP JDS ಕೊಡ್ತಾ ಇರತಕ್ಕಂಥ ಒಂದು ಸಣ್ಣ ಆಪಾದನೆ ಇಲ್ಲತಕ್ಕಂಥ ಒಬ್ಬ ನಾಯಕನಿಗೆ ಕೊಡ್ತಾ ಇರತಕ್ಕಂಥ ಕಿರುಕುಳನ್ನು ಬೇಸತ್ತು ಇವತ್ತು ರಾಜ್ಯಾದ್ಯಂತ ಜನ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮೈಸೂರು ಭಾಗಕ್ಕೆ ಸೇರಿದಂಥ 6 ಜಿಲ್ಲೆಗಳು ಜೊತೆಗೆ ಚಿಕ್ಕಮಗಳೂರು ಮತ್ತು ಕೊಡಗು 2 ಸೇರಿ ಮಾಡ್ತಾ ಇರತಕ್ಕಂಥ ಇದು ಜನಾಂದೋಲನ ಸಮಾವೇಶ. ಇದು ಆಫ್ಟರ್ ಬೈ ಎಲೆಕ್ಷನ್ ಅಂತ ಏನು ಮಾಡಿಲ್ಲ. ಮೈಸೂರಿನಲ್ಲಿ ಸುಮಾರು 6-7 ತಿಂಗಳಿಂದ ಸುಮಾರು 3-4 ಸಮಾವೇಶಗಳು ಈಗಾಗಲೇ ಆಗಿದೆ. ಆದ್ದರಿಂದ ಹಾಸನ ಜಿಲ್ಲೆ 6 ಜಿಲ್ಲೆಯ ಎಲ್ಲ ಜಿಲ್ಲಾ ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರು, ಸಂಸದರು, ಚುನಾವಣೆ ನಿಂತಿದ್ದವರೆಲ್ಲ ಸೇರಿ ಹಾಸನದಲ್ಲಿ ಮಾಡಬೇಕು ಅಂತೇಳಿ ಅವ್ರು ತೆಗೆದುಕೊಂಡ ತೀರ್ಮಾನಕ್ಕೆ ಇವತ್ತು ನಾವು ಮೈಸೂರು ನಗರ ಹಾಗೂ ಜಿಲ್ಲೆಯ ಸಂಪೂರ್ಣವಾದ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ.